ಮಾನ್ಯ ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಯತೀಂದ್ರ ಇನ್ನೂ ಕರ್ನಾಟಕಕ್ಕೆ ಬಚ್ಚಾವರು. ಹಿಂದೂ ಶಬ್ದ, ಹಿಂದುತ್ವದ ಶಬ್ದ, ಹಿಂದೂ ಧರ್ಮದ ಬಗ್ಗೆ ಏನೇನೂ ಗೊತ್ತಿರಲಾರ್ದಂಥ ಒಬ್ಬ ಬಚ್ಚ. ಇವರು ಹಿಂದೂಗಳು ಉಗ್ರವಾದಿಗಳು, ಮೂಲಭೂತವಾದಿಗಳು ಅಂತನ್ನುವಂಥ ನೀವೇನು ಬಳಕೆ ಮಾಡಿದಾರಲ್ಲ, ಅದನ್ನು ವಾಪಸ್ ತೊಗೊಳ್ಬೇಕು. ಹಿಂದೂ ಎಂದೂ ಉಗ್ರವಾದಿ ಆಗೋಕ್ಕೆ ಸಾಧ್ಯ ಇಲ್ಲ, ಆಗಿಲ್ಲ, ಮುಂದನೂ ಆಗೋದಿಲ್ಲ. ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ? ಏನು ಬೇಕಾದ ಬಾಯಿ ಬಿಡ್ತಾ ಇದ್ದೀರಿ. ಸರ್ಕಾರ ಇದೆ, ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂಥೇಳಿ ಏನು ಬೇಕಾದ ಬಾಯಿ ಬಿಡೋದಾ? ನಾಲಿಗೆ ಬಿಗಿ ಹಿಡಿದು ಮಾತಾಡಿ. ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ? ಎಲ್ಲಾಗಿದ್ರಿ? ಒಂದು ಉದಾಹರಣೆ ತೋರಿಸೆ. ಈ ರೀತಿ ಮಾತನಾಡುವಂಥದ್ದನ್ನು ನಿಲ್ಲಿಸದೇ ಇದ್ದರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ ನಿಮ್ಮನ್ನ. ಏನು ಮಾತಾಡ್ತಾ ಇದ್ದೀರಿ? ಮಾತನಾಡುವಂಥದ್ದು ಏನಾದರೂ ಅರ್ಥ ಗೊತ್ತಿದೆಯಾ ನಿಮಗೆ? ಹಿಂದೂ ಇದ್ದಿದ್ದರಿಂದ, ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕುಳಿದಿದ್ದಾರೆ. ಹಿಂದೂ ಉಗ್ರವಾದಿ ಆಗಿದ್ದರೆ ನೀವು ಬದುಕ್ತಾ ಇರಲಿಲ್ಲ. ಸೊ ಏನು ಬೇಕಾದ ಮಾತನಾಡುವಂಥದ್ದನ್ನು ಸರಿಯಲ್ಲ. ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯರು ನೀವು, ನಾಲಾಯಕರು ನೀವು. ಸೊ ಈ ಶಬ್ದದ ಬಗ್ಗೆ ನಿಮಗೇನ ಅರ್ಥ ಇದೆಯಾ? ಗೊತ್ತಿಲ್ಲದಿದ್ದರೆ ಸ್ವಲ್ಪ ಒಂದು ಸಲ ನೋಡಿ. ಹಿಂದೂ ಶಬ್ದ ಏನು, ಉಗ್ರವಾದಿ ಶಬ್ದದ ಬಗ್ಗೆ ನೋಡ್ಕೊಂಡು ಮಾತಾಡಬೇಕು. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ವಾಪಸ್ ತೊಗೊಳ್ಳದೇ ಇದ್ದರೆ, ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳ್ತಾನೆ.